ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆನಂದ್ ಪಾಟೀಲ್ ಚಾನಲ್. ಇವತ್ತು ನಾವು ಒಂದು ಸುಮಾರು ಜನಕ್ಕೆ ಒಂಥರ ಏನಂತ ಗೊತ್ತಾಗ್ತಾ ಇಲ್ಲ. ಮಾರ್ಕೆಟಲ್ಲಿ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಏನಾಗುತ್ತೆ, ಮಾರ್ಕೆಟ್ ನಿಂತಲ್ಲೇ ರೇಂಜ್ ಬೌಂಡಲ್ಲಿ ನಿಂತಿದೆ. ಈ ಮಾರ್ಕೆಟ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ನೋಡಿ ನಾವು ನಮ್ಮ ಮಾರ್ಕೆಟ್ ಏನು ಸಿಚುವೇಶನ್ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಇಡೀ ವರ್ಲ್ಡ್ ಒಂದೊಂದು ಕನೆಕ್ಟ್ ಆಗಿದೆ ಸ್ನೇಹಿತರೆ. ನಮಗೆ ವರ್ಲ್ಡಲ್ಲಿ ಏನೆಲ್ಲ ಚೇಂಜಸ್ ನಡೆಯುತ್ತೆ ಅದು ನಮ್ಮ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಕೂಡ ಇಡೀ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ ಹೇಗಿದೆ ಅಂತ ಒಂದು ಟೂರ್ ನೋಡೋಣ. ಇಲ್ಲಿ ಕೂತಲ್ಲೇ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ನ ಒಂದು ರೌಂಡ್ ಹಾಕೊಂಡು ಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ವಿಡಿಯೋ ಇದೆ. ಈ ವಿಡಿಯೋ ಕೆಳಗಡೆ ಬಂದ್ಬಿಟ್ಟು ನಿಮಗೆ ನಮ್ಮ ಒಂದು ಏಂಜಲ್ ಅಕೌಂಟ್, ನಮ್ಮ ಮುಖಾಂತರ ಏಂಜಲ್ ಅಕೌಂಟ್ ಕೂಡ ಓಪನ್ ಮಾಡ್ಬೋದು, ಅಪ್ಸ್ಟಾಕ್ ಅಕೌಂಟ್ ಕೂಡ ಓಪನ್ ಮಾಡ್ಬೋದು. ಅಕೌಂಟ್ ಓಪನ್ ಮಾಡೋಕ್ಕೇನೋ ನಿಮಗೆ ತೊಂದರೆ ಆದರೆ ಗೊತ್ತಾಗ್ತಾ ಇಲ್ಲ ಅಂದಾಗ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಗೈಡ್ ಮಾಡ್ತೀವಿ. ಮತ್ತು ನಾವು ಸೋಷಿಯಲ್ ಮೀಡಿಯಲ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಸ್ನೇಹಿತರೆ. ಟೆಲಿಗ್ರಾಮ್ ಇದೆ, ಟೆಲಿಗ್ರಾಮ್ ಜಾಯಿನ್ ಆಗ್ಬೋದು. ಟೆಲಿಗ್ರಾಮಲ್ಲಿ ಏನಪ್ಪ ಅಂತಂದ್ರೆ ನಾವು ಇಲ್ಲೆಲ್ಲ ಡಿಸ್ಕಸ್ ಮಾಡೋ ಸ್ಟಾಕ್ಗಳ ನ್ಯೂಸ್ ಏನಿರುತ್ತಲ್ಲ, ನ್ಯೂಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಆ ನ್ಯೂಸ್ ನೀವು ನಿಮ್ಮ ಸ್ಟಾಕ್ ಬಗ್ಗೆ ತಿಳ್ಕೊಬಹುದು, ಆ ನ್ಯೂಸ್ನ. ಓಕೆ ಸ್ನೇಹಿತರೆ, ನಾವು ಶುರು ಮಾಡೋಣ ನಮ್ಮ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ ಟೂರ್ನ. ಯಾಕೆ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ, ನಾವು ಆಚೆ ಮಾರ್ಕೆಟ್ ನೋಡೋದು ತುಂಬ. ಫಸ್ಟ್ ನಾವು ನಮ್ಮ ನಿಫ್ಟಿ ನೋಡೋಣ. ಈಗ ನಿಫ್ಟಿ ಯಾವಾಗ ಮೇಲೆ ಹೋಗುತ್ತೆ ಅಂತ ತಲೆ ಕೆಟ್ಟೋಗ್ತಾ ಇದೆ. ಇಲ್ಲ ಅಟ್ಲೀಸ್ಟ್ ಕೆಳಗಡೆನೂ ಹೋಗಲಿ, ಇಲ್ಲ ಮೇಲನೂ ಹೋಗಬೇಕು ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಸ್ನೇಹಿತರೆ. ನಿಫ್ಟಿ ಏನಪ್ಪ ಅಂತಂದರೆ ನಮ್ಮ ಕರೆಂಟ್ ಸ್ಟೇಟಸ್ ಏನಂದರೆ, ಈ ಒಂದು ಹೈ ಇದೆಯಲ್ವಾ, ಫ್ರೀವೇಸ್ ಹೈ, ತುಂಬ ಸ್ಟ್ರಾಂಗ್ ಆಗಿ ಫ್ರೀವೇಸ್ ಹೈ ಏನಾದರೂ ಬ್ರೇಕ್ ಆದರೆ ಆವಾಗ ನಿಫ್ಟಿ ಮೇಲೆ ಹೋಗುತ್ತೆ. ಬ್ರೇಕ್ ಆದಾಗ ನಮ್ಮ ಮಾರ್ಕೆಟು ಬ್ರೇಕ್ಔಟ್ ಆಗುತ್ತೆ. ಈ ಒಂದು ಲೈನ್ ಆಗ್ತಾ ಇದೆಯಲ್ವಾ, ಇದು ಒಂದು ಬ್ರೇಕ್ಔಟ್ ಲೈನ್ ಬ್ರೇಕ್ ಆಗಿ ಸ್ಟ್ರಾಂಗ್ ಆಗಿ 19,000 ಮೇಲೆ ಸ್ಟ್ರಾಂಗ್ ಆಗಿ ಬ್ರೇಕ್ ಆದಾಗ ಮಾತ್ರ ಚಾನ್ಸಸ್ ಇದೆ ಮಾರ್ಕೆಟ್ ಬ್ರೇಕ್ ಆಗುತ್ತೆ. ಅವಾಗ ಸ್ಟಾಕ್ ಕೂಡ ಮೇಲೆ ಹೋಗೋಕ್ಕೆ ಶುರು ಆಗುತ್ತೆ. ಯಾಕಂದರೆ ನಿಫ್ಟಿ ಮಾರ್ಕೆಟ್ ಕನ್ನಡಿ, ನೀವು ನಿಫ್ಟಿ ನೋಡ್ತಾ ಇದ್ದರೆ ನಿಮ್ಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಓಕೆ, ನಮ್ಮ ನಿಫ್ಟಿ ಈ ಥರ ಇದೆ. ಇನ್ ಕೇಸ್ ಕೆಳಗಡೆ ಬಂದುಬಿಟ್ರೆ ಅಂತ ನಮ್ಮೊಂದು ಮೈಂಡಲ್ಲಿ ಒಂದು ಕ್ವಶನ್ ಬರುತ್ತೆ. ಈ ಕ್ವಶನ್ ಯಾವಾಗಲೂ ಇರಲೇಬೇಕು ಸ್ನೇಹಿತರೆ. ಯಾಕಂದರೆ ನಾವು ಒನ್ ವೇ ಆಗಿ ಯೋಚನೆ ಮಾಡೋಕ್ಕಾಗಲ್ಲ. ಯಾವಾಗಲೂ ಮೇಲೆ ಹೋಗುತ್ತೆ, ಬಿಗ್ ಬುಲ್ಲು ಅಂತೇಳ್ಬಿಟ್ಟು ಎಮೋಷ್ನಲಾಗಿ ಯೋಚನೆ ಮಾಡೋಕ್ಕಾಗಲ್ಲ. ನಾವು ಲಾಜಿಕ್ಕಾಗಿ ಒಂದು ಅನಲೈಸ್ ಮಾಡಿ ಯಾವ ಕಡೆ ವೇಟೇಜ್ ಜಾಸ್ತಿ ಇದೆ ಅನ್ನೋದು ಮೇಲೆ ನಮ್ಮ ಒಂದು ಟ್ರೆಂಡನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಲಂಡನ್ ಚಾರ್ಟು. ಎಲ್ಲನೂ ಕೂಡ ಡೈಲಿ ಟೈಮ್ ಫ್ರೇಮ್ ನೋಡೋಣ ನಾವು. ಇದು ಲಂಡನ್ ಚಾರ್ಟು ನೋಡಿ. ಈ ಲಂಡನ್ ಚಾರ್ಟಲ್ಲಿ ಇಲ್ಲಿ ಕೂಡ ಮೇಲೆ ಹೋಗಿದೆ, ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ. ಇಲ್ಲಿ 200 ಮೂವಿಂಗ್ ಲೈನಿಂಗ್ ಇದೆ ನೋಡಿ, ಮೇಲೇ ಇದೆ ಸ್ಟಾಕ್. ಇದು ಡೈಲಿದು ತುಂಬ ಲಾಂಗ್ ಟೈಮ್ ಏನು ನಾನು ನೋಡ್ತಲ್ಲ, ಡೈಲಿ ಮಾರ್ಕೆಟ್. ಅಂದರೆ ಓಕೆ, ಮಾರ್ಕೆಟ್ ಒಂದು ಸ್ಟಡಿಲಿದೆ, ಮೇಲೆ ಹೋಗುತ್ತೆ ಅನ್ನೋದಕ್ಕೆ ನಮಗೊಂದು ಇಂಡಿಕೇಟ್ ಸಿಗುತ್ತೆ. ನಮಗೆ ವರ್ಲ್ಡ್ ಚಾರ್ಟು ನೋಡಬೇಕಾಗುತ್ತೆ ನಾವು. ನೋಡಿ, ಇದು ಲಂಡನ್ದು. ನಿಮ್ಗೆ ಯಾರು ನನಗನ್ಸ್ಬಿಟ್ಟು ಯೂಟ್ಯೂಬಲ್ಲಿ ವರ್ಲ್ಡ್ ಚಾರ್ಟ್ನ ಯಾರು ಅನಲೈಸ್ ಮಾಡಿರಲ್ಲ ಸ್ನೇಹಿತರೆ, ಮೊಟ್ಟ ಮೊದಲಿಗೆ ನಮ್ಮ ಚಾನಲಲ್ಲಿ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಇದೆ, ನಿಮಗೂ ಕೂಡ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಹೈನ ಹೋಗ್ತಾ ಇದೆ, ಡೈಲಿಲಿ ಹೈನೇ ಇದೆ. ಲೈಫ್ ಟೈಮ್ ನೋಡೋಣ ನೋಡಿ. ಲೈಫ್ ಟೈಮ್ ಹೈಗೂ ಕೂಡ ಹತ್ರ ಇದೆ ಸ್ನೇಹಿತರೆ, ಆಲ್ಮೋಸ್ಟ್ ಬ್ರೇಕ್ ಆಗಿದೆ. ಲೈಫ್ ಟೈಮ್ ಹೈ ಬಂದ್ಬಿಟ್ಟು ಎಷ್ಟಿದೆ, 7,903 ಇದೆ ನೋಡಿ. 7,900 ಅನ್ನೋ ಲೈಫ್ ಟೈಮ್ ಹೈನ ಬ್ರೇಕ್ ಮಾಡ್ತಾ ಇದೆ ಸ್ನೇಹಿತರೆ, ಒಂದು ಲಂಡನ್ನ ಚಾರ್ಟ್. ಓಕೆನಾ, ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಾವು ಡಿಸ್ಕಸ್ ಮಾಡೋಣ ಹೆಂಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ವರ್ಲ್ಡ್ ಚಾರ್ಟನ್ನು ಕೂಡ ಅಂತ. ವರ್ಲ್ಡಲ್ಲೆಲ್ಲ ಚೆನ್ನಾಗಿದ್ದರೆ ನಮ್ಮ ಚಾರ್ಟು ಆಲ್ಮೋಸ್ಟ್ ಚೆನ್ನಾಗಿ ಇರುತ್ತೆ. ಸ್ಟಾಕ್ ಮಾರ್ಕೆಟು ಎಲ್ಲ ಕಡೆಯಿಂದ ಎಫೆಕ್ಟ್ ಬರುತ್ತೆ. ಇದು ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ಸೌದಿ ಅರೇಬಿಯಾ. ಇದು ಅಷ್ಟೊಂದೇನು ನಮಗೆ ಎಫೆಕ್ಟ್ ಬರಲ್ಲ. ಓಕೆನಾ, ಇದು ಡೈಲಿಲಿ ಕೆಳಗಡೆ ಇದೆ. ನಾವು ವೀಕ್ಲಿಗೆ ಹೋಗಿ ನೋಡೋಣ. ಯಾವುದೋ ಒಂದು ಸಪೋರ್ಟ್ ತಗೊತಾ ಇರುತ್ತೆ ಸ್ನೇಹಿತರೆ, ವೀಕ್ಲಿ ಐದರ್ ಡೈಲಿ ಯಾವುದೋ ನೋಡಿ. ಇದು ವೀಕ್ಲಿ ಸಪೋರ್ಟ್ ತಗೊತಾ ಇದೆ, ಬಟ್ ಅಂಥ ಕ್ರಿಟಿಕಲ್ ಅಂತ ಏನಿಲ್ಲ ಮಾರ್ಕೆಟ್. ಓಕೆ ಅಂತ ಅರ್ಥ. ಓಕೆನಾ ಸ್ನೇಹಿತರೆ, ಇದು ಬಂದು ಸೌದಿ ಅರೇಬಿಯಾದ ಮಾರ್ಕೆಟ್. ಹೌದಾ, ಅಲ್ಲ ಅಷ್ಟೊಂದು ಸ್ಟಾಕ್ ಮಾರ್ಕೆಟ್ ಸ್ಟ್ರಾಂಗ್ ಇಲ್ಲ ಅಂತ ಅನ್ಕೊತೀನಿ. ಕುಲಾಲಂಪುರ್ ಅಂದರೆ ಇದು ಮಲೇಷ್ಯಾದ ಮಾರ್ಕೆಟ್ ಸ್ನೇಹಿತರೆ. ಇದು ಕೂಡ ಅಷ್ಟಕ್ಕಷ್ಟೇ ಇದ್ರ ಪ್ರೆಸೆನ್ಸು ಸ್ಟಾಕ್ ಮಾರ್ಕೆಟ್. ಆದರೂ ನೋಡ್ತಾ ಇದ್ದೀವಿ ನಾವು. ನೋಡೋಣ ಯಾವ ಮಾರ್ಕೆಟ್ ಹೆಂಗಿದೆ ಅಂತ. ಇದನ್ನು ಕೂಡ ಡೌನ್ ಬಂದಿದೆ, ಬಟ್ ವೀಕ್ಲಿಲಿ ಹೋಗಿ ನೋಡೋಣ. ಓಕೆ, ಇಲ್ಲ ಮಂತ್ಲಿ. ಇದು ಬಂದ್ಬಿಟ್ಟು ಲಾಂಗ್ ಟೈಮ್ ಒಂದು ಕರೆಕ್ಷನ್ ಪೀರಿಯಡಲ್ಲಿ ಇದೆ ಸ್ನೇಹಿತರೆ. ಇಂಪಾರ್ಟೆಂಟ್ ಯಾವುದಂತ ಅದು ಕೂಡ ನಾನು ಹೇಳ್ತೀನಿ ನಿಮಗೆ. ಇಂಪಾರ್ಟೆಂಟ್ ಯಾವುದು ನಾವು ಇಂಪಾರ್ಟೆಂಟಾಗಿ ನೋಡೋದು ವಿಷಯ ಅಂತ ಹೇಳ್ಬಿಟ್ಟು ನೋಡಿ. ಇದು ಥೈಲ್ಯಾಂಡ್ ಮಾರ್ಕೆಟ್ ನೋಡಿ. ಇದು ಕೂಡ ಮೇಲೇ ಇದೆ ಆಲ್ಮೋಸ್ಟ್. ಅಂದರೆ ತುಂಬ ಬ್ರೇಕ್ ಡೌನ್ ಅನ್ನೋವಂಥ ಸಿಚುವೇಶನ್ ಅಂತಿಲ್ಲ. ನೋಡಿ, ಡೈಲಿಲಿ ಮೇಲೇ ಇದೆ. ಥೈಲ್ಯಾಂಡ್ ಮಾರ್ಕೆಟ್ ಕೂಡ ನೋಡ್ಬೋದು ನೀವು ನೋಡಿ. ಇದು ಮೇಲೇ ಇದೆ. ಓವರ್ ಆಲ್ ಲಾಂಗ್ ಟೈಮ್ ಮಾರ್ಕೆಟ್ ನೋಡೋಣ. ಲಾಂಗ್ ಟೈಮ್ ಎಲ್ಲಿ ಹೋಗ್ತಾ ಇದೆ, ಡೌನ್ ಟ್ರೆಂಡಲ್ಲಿ ಇದೆಯಾ ಇಲ್ಲ ಅಪ್ ಟ್ರೆಂಡಲ್ಲಿ ಇದೆ ನೋಡಿ ಸ್ನೇಹಿತರೆ. ಇದು ಕೂಡ ಆಲ್ಮೋಸ್ಟ್ ನಿಯರ್ ಟು ಲೈಫ್ ಟೈಮ್ ಹೈ ಹತ್ರ ನಿಯರ್ಗೆ ಇದೆ. ಇದು ಕೂಡ ಆಲ್ರೆಡಿ ಮೇಲ್ಗಡೆನೆ ಹೋಗ್ತಾ ಇದೆ. ಓಕೆ, ಈ ರಷ್ಯಾ ಮಾರ್ಕೆಟ್ ನೋಡಿ. ಯುಕ್ರೇನ್ ಯುದ್ಧ ಎಲ್ಲ ಆಯಿತು, ಹೌದಲ್ವಾ? ಯುಕ್ರೇನ್ ರಷ್ಯಾ ಯುದ್ಧ ಎಲ್ಲ ಆಯಿತು. ಯುದ್ಧ ಆದರೂ ಕೂಡ ನೋಡಿ ಇಲ್ಲಿ ಮಾರ್ಕೆಟು ಮೇಲೇ ಹೋಗ್ತಾ ಇದೆ.
ನೋಡಿ ಮೇಲೆ ಹೋಗ್ತಾ ಇದೆ. ಓಕೆ, ಲಾಂಗ್ ಟೈಮ್ ಟ್ರೆಂಡ್ ನೋಡೋಣ. ಲಾಂಗ್ ಟೈಮ್ ಟ್ರೆಂಡಲ್ಲೂ ಇದು ಕರೆಕ್ಷನ್ ಇದೆ, ಬಟ್ ನೋಡಿ ಇಲ್ಲಿ ನೀವು ಕಂಟಿನ್ಯೂ ಗ್ರೀನ್ ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟ್. ಇಲ್ಲಾಂದರೆ ನೋಡಿ ಇಲ್ಲಿಂದ ಈ ಲೋ ಒಂದು ಬ್ರೇಕ್ ಮಾಡಿ ಡೌನ್ಗೆ ಹೋಗಬೇಕಾಗಿತ್ತು. ಇನ್ ಕೇಸ್ ಡೌನ್ ಟ್ರೆಂಡ್ ಇದ್ದರೆ ಮಾರ್ಕೆಟಲ್ಲಿ ಒಂದು ಡೌನ್ ಟ್ರೆಂಡ್ ಅಂತ ಏನಾರು ಇದ್ದರೆ ಆ ಥರ ಆಗ್ಬೋದಾಗಿತ್ತು. ಪ್ಯಾರಿಸ್ ಮಾರ್ಕೆಟ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಏನಲ್ಲ ಲೋಕಲ್ ನ್ಯೂಸಲ್ಲಿ ಮುಳುಗೋಗ್ಬಾರ್ದು ನಾವು. ಸ್ಟಾಕ್ ಮಾರ್ಕೆಟ್ ಅಂದರೆ ಎಲ್ಲೋ ಒಂದು ಏನೋ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲೋ ಲೈಟ್ ಆನ್ ಆಗುತ್ತೆ, ಹೌದಲ್ವಾ? ಆ ಥರ ಇತ್ತು ನೋಡಿ. ಇಲ್ಲಿನೂ ಕೂಡ ನೋಡಿ, ಇದು ಕೂಡ ನೋಡಿ ಒಂದು ಡಬ್ಲ್ಯೂನ ಮಾಡಿ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ. ಈ ಒಂದು ಡಬ್ಲ್ಯೂ ಮಾಡಿಬಿಟ್ಟು ಈ ಥರ ಡಬ್ಲ್ಯೂ ಥರ ಮಾಡಿಬಿಟ್ಟು ಮೇಲೆ ಹೋಗಿದೆ ನೋಡಿ. ಇದು ಕೂಡ ಮೇಲೇ ಹೋಗ್ತಾ ಇದೆ. ಇಟ್ ಮೀನ್ಸ್ ಮಾರ್ಕೆಟ್ ಮೇಲೆ ಇದೆ. ಓಕೆನಾ? ಡೌನ್ ಟ್ರೆಂಡ್ ನಾವು ಒಂದೇ ಐಡೆಂಟಿಫೈ ಮಾಡಬೇಕಾಗಿರೋದು ಏನಂದರೆ ಡೌನ್ ಟ್ರೆಂಡಲ್ಲಿ ಇದೆಯಾ ಅಂತ ಮಾರ್ಕೆಟು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ನಾವು ನೆಕ್ಸ್ಟ್ ನೋಡೋಣ ಬ್ರೆಜಿಲ್. ಇದು ಬ್ರೆಜಿಲ್ ಮಾರ್ಕೆಟು, ಬುವಸ್ಪಾ ಅಂತ ಇದ್ರ ಹೆಸರು. ನನ್ನ ಒನ್ ಆಫ್ ಫೇವ್ರೇಟ್ ಚಾರ್ಟ್ ಬುವಸ್ಪಾ ಅಂತ ಹೇಳ್ತಾ ಇರ್ತೀನಿ ಸುಮಾರು ವಿಡಿಯೋದಲ್ಲಿ. ಮೇ ಬಿ ನೀವು ಲಾಸ್ಟ್ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬುವಸ್ಪಾ ಅಂತ. ಬ್ರೆಜಿಲ್ ಚಾರ್ಟ್ ಇದು ನಂಗೆ ತುಂಬ ಇಷ್ಟ ಚಾರ್ಟ್. ಯಾಕೆ ಇಷ್ಟ ಅಂತಲೇ ಹೇಳ್ತೀನಿ. ಈ ಚಾರ್ಟಲ್ಲಿ ನೀವು ಲಾಂಗ್ ಟೈಮ್ ನೋಡ್ಬೋದು ಯಾವ ಥರ ನೋಡಿ ಯಾವ ಥರ ಹೋಗಿದೆ. ಓಕೆನಾ? ಕೆಳಗಡೆ ಬರೋಕ್ಕೆ ರೆಡಿ ಇಲ್ಲ ಸ್ನೇಹಿತರೆ, ಹೌದಾ? ಆ ಥರ ಒಂದು ಸ್ಟ್ರಾಂಗ್ ಚಾರ್ಟ್ ಇದು. ಈ ಚಾರ್ಟು ಕೂಡ ನಾವು ತುಂಬ ಲಾಂಗ್ ಟೈಮ್ ಬೇಡ, ಡೈಲಿಲೇ ನೋಡೋಣ. ಲಾಂಗ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲನೂ ಮೇಲೇ ಹೋಗ್ತವೆ, ಮೇಲೆ ಇದೆ, ಯಾವುದೂ ಡೌನ್ ಇಲ್ಲ ಲಾಂಗ್ ಟೈಮಲ್ಲಿ. ನೋಡಿ ಇಲ್ಲಿನೂ ಅಷ್ಟೇ, ಇದನ್ನು ಕೂಡ 200 ಲೈನ್ ಮೂವಿಂಗಲ್ಲೇ ಕರೆಕ್ಷನ್ ಮಾಡ್ತಾ ಇದೆ ಅಂತ ಒಂದು ನೋಡಿ. ಇಲ್ಲಿ ಡೌನ್ ಬಂದರೂ ಕೂಡ ಮತ್ತೆ ಮೇಲೆ 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 ಹೋಗ್ತಾನೇ ಇದೆ. ಬಟ್ ಅದರಲ್ಲಿ ಅಂತ ಏನು ಡೌನ್ ಟ್ರೆಂಡ್ ಹೋಗೋ ಥರ ಏನು ಇಲ್ಲ. ಇಲ್ಲಿ ನೀವು ನೋಡ್ಬೋದು, ಕೆಳಗಡೆ ಬಂದರೂ ಕೂಡ ಮತ್ತೆ ವಾಪಸ್ ಮೇಲೆ ಮೇಲೆ ತೊಗೊಂಡೋಗಿ ನಿಲ್ಲಿಸ್ತಾ ಇದೆ, ಮೇಲೆ ತೊಗೊಂಡು ನಿಲ್ಲಿಸ್ತಾ ಇದೆ. ಅಂತ ಏನು ಮೇಜರ್ ಡೌನ್ ಟ್ರೆಂಡ್ ಅಂತ ಏನು ಇಲ್ಲ ಇದರಲ್ಲೂ ಕೂಡ. ಮೇಜರ್ ಡೌನ್ ಟ್ರೆಂಡ್ ಇರೋದು ಮಾತ್ರ ನಾವು ಎಷ್ಟು ಸ್ಟಾಕ್ ಮ್ಯಾಕ್ಸಿಮಮ್ ಸ್ಟಾಕ್ ಮೇಜರ್ ಡೌನ್ ಟ್ರೆಂಡ್ ಇದೆ USA ನೋಡೋಣ. ಇದು ತುಂಬ ಇಂಪಾರ್ಟೆಂಟು ನಮಗೆ. ನಮ್ಮ ಮಾರ್ಕೆಟ್ ಇದಕ್ಕೂ ತುಂಬ ಕನೆಕ್ಷನ್ ಇದೆ. ಓಕೆನಾ? ಇಲ್ಲೂ USA ಮಾರ್ಕೆಟು ನೋಡ್ಬೋದು ನೀವು ನೋಡಿ. ಅಲ್ಟಿಮೇಟ್ಲಿ ಇಲ್ಲೂ ಕೂಡ ಮೇಲೇ ಹೋಗ್ತಾ ಇದೆ. ಓಕೆನಾ? ಡೈಲಿ ಟ್ರೆಂಡಲ್ಲಿ ಇಲ್ಲಿ ಕೆಳಗಡೆ ಬಂದು ನೋಡಿ, ಇಲ್ಲಿ ಬಂದುಬಿಟ್ಟು ಲೋ ಕ್ಲೋಸ್ ಆಗಿದೆ, ಆಮೇಲೆ ಇಲ್ಲಿ ಲೋ ಮಾಡಿ ನೀವು ನೋಡ್ತಾ ಇರೋದು RSI ಇಲ್ಲಿ ಲೋ ಆಗಿ ಮತ್ತೆ ಅಗೇನ್ ಇಲ್ಲಿ ಲೋ ಮಾಡ್ತಾರೆ, ಮತ್ತೆ ಅಗೇನ್ ಇಲ್ಲಿ ಲೋ ಮಾಡಿದ್ರೆ ಮೇಲೆ 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 ಲೋ ಮಾಡಿಕೊಂಡು ಹೈಯರ್ ಹೈ ಲೋವರ್ ಲೋ ಅಂತ ಹೇಳ್ತೀವಲ್ಲ ಆ ಥರ ಮೇಲೆ ಹೋಗಿ. ಓಕೆ, USA ಬಂದ್ಬಿಟ್ಟು ಇದು ಒನ್ ಆಫ್ 500 S&P 500 ಅಂತ. ಇದು ಕೂಡ ಒಂದು ದೊಡ್ಡ ಇಂಡೆಕ್ಸ್. ಬ್ರೇಕ್ ಡೌನ್ ಆಗ್ತಾ ಇದ್ದಾವ ಇಂಡೆಕ್ಸು, ಬ್ರೇಕ್ ಡೌನ್ ಆಗ್ತಾ ಇದ್ರೆ ನಮ್ಮದು ಕೆಳಗಡೆ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ ಇಲ್ಲಿ ಯಾವ ಥರ ಮೇಲೆ ತೊಗೊಂಡೋಗಿದೆ, ಕೆಳಗಡೆ ಬಂದು ಮತ್ತೆ ಕರೆಕ್ಷನ್ ಆಗಿ ಮತ್ತೆ ಮೇಲೆ ಹೋಗ್ತಾನೆ ಇದೆ. ಇದು ಬಂದು ಡ್ಯಾಕ್ಸ್ ಜರ್ಮನಿದು, ಜರ್ಮನಿ ಇಂಡೆಕ್ಸ್. ಲೈಕ್ ನಮ್ಮ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದೆಯಲ್ಲ ಸ್ನೇಹಿತರೆ, ಅದೇ ರೀತಿ ಇದು ಕೂಡ ಆ ಒಂದು ಕಂಟ್ರಿದು ಇಂಡೆಕ್ಸ್ಗಳು ಇವೆಲ್ಲ. ಈ ಇಂಡೆಕ್ಸ್ಗಳು ನಮಗೆ ಮಾರ್ಕೆಟ್ ಹೆಂಗೆ ನಮ್ಮ ನಿಫ್ಟಿನ ಸೂಚನೆ ಕೊಡುತ್ತೆ ಯಾವ ಥರ ನಿಮ್ಮ ಮಾರ್ಕೆಟ್ ಇದೆ ಅಂತ, ಅದೇ ರೀತಿ ಇದು ಕೂಡ ಅದೇನೆ. ಓಕೆ, ಜರ್ಮನಿ ಆಯಿತು. ಇಂಪಾರ್ಟೆಂಟು ಜಪಾನ್. ಓಕೆ, ನಿಕ್ಕೀಸ್ ಜಪಾನ್ ಮಾರ್ಕೆಟು ಆಲ್ಮೋಸ್ಟ್ ನಮ್ಮ ಥರನೇ ಸ್ನೇಹಿತರೆ. ತುಂಬ ಒಂದು ರಿಟರ್ನ್ ಏನು ಕೊಟ್ಟಿಲ್ಲ, ಸುಮಾರು ವರ್ಷಗಳಿಂದ ರಿಟರ್ನ್ ಕೊಟ್ಟಿಲ್ಲ. ಬಟ್ ಇವಾಗ ಒಂದು ಒಳ್ಳೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ತಾಯಿದೆ ಆ ಮಾರ್ಕೆಟಲ್ಲೂ ಕೂಡ ನಮ್ಮ ಥರನೇ, ನಮ್ಮ ಒಂದು ಅನಲೈಸೇಷನ್ ಪ್ರಕಾರ. ನೋಡಿ ಇಲ್ಲಿನೂ ಕೂಡ ನೋಡಿ, ಇಲ್ಲಿ ನೋಡ್ಬೋದು ನೀವು ಡೈಲಿ ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಮೇಲೆ ಹೋಗ್ತಾ ಇದೆ ನೋಡಿ. ಇಲ್ಲಿ ಕೆಳಗಡೆನೇ ಬಂದಿಲ್ಲ ಇವನು, ಹಿಂಗೆ ನೋಡಿ ಮೇಲೆ 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 ಹೋಗ್ತಾನೆ ಇದ್ದೇನೆ. ಏನಪ್ಪ ಅಂದರೆ ನಾವು ಇಲ್ಲಿ ನೋಡ್ತಾ ಇರೋದು ಏನಂದರೆ ಈ ಒಂದು 200 ಮೂವಿಂಗ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಲೋವರ್ ಲೋ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದೆಯಾ ಅನ್ನೋದು ನೋಡೋದಷ್ಟೇ ನಮ್ಮ ಇವತ್ತಿನ ಒಂದು ವಿಷಯ. ಏನಕ್ಕಂದರೆ ಇನ್ ಕೇಸ್ ನಮ್ಮ ಮಾರ್ಕೆಟು ಬ್ರೇಕ್ ಡೌನ್ ಆದರೆ ಹೆಂಗೆ ಅಂತ ನೋಡಿ, ನೀಟಾಗಿ 200 ಮೂವಿಂಗ್ ಮೇಲೆ ನಿಂತ್ಕೊಂಡು ಮೇಲೆ ನೋಡಿ ಮೇಲೆ ಹೋಗ್ತಾ ಇದೆ. ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಮೇಲೇ ಇದೆ, ಕರೆಕ್ಷನಲ್ಲಿದೆ, ಅಲ್ಲಿ ನಿಯರ್ ಟು ಲೈಫ್ ಟೈಮ್ ಐ ಕಡೆನೂ ಹೋಗ್ತಾ ಇದೆ. ಜಪಾನ್ ಮಾರ್ಕೆಟ್ ನೋಡಿ, ಜಪಾನ್ ಮಾರ್ಕೆಟು ತುಂಬ ಇಂಪಾರ್ಟೆಂಟೇ ನೋಡಿ. ಇಸ್ರೇಲ್ ಮಾರ್ಕೆಟ್ ಇದು ಕೂಡ ಲಾಂಗ್ ಟೈಮಲ್ಲಿ ಕೂಡ ಇದು ಕೂಡ ನಮಗೆ ಮೇಲೇ ಹೋಗ್ತಾ ಇದೆ ನೋಡಿ. ಇದನ್ನು ಕೂಡ ಮೇಲೇ ಹೋಗ್ತಾ ಇದ್ದೇನೆ. ಬಟ್ ನಾವು ನೋಡ್ತಾ ಇರೋದು ಶಾರ್ಟ್ ಟೈಮ್ ಡೈಲಿದು ನೋಡೋಣ. ಈ ಮಾರ್ಕೆಟ್ ಒಂದು ಡೈಲಿಲಿ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದಿದ್ದೇನೆ, ಬಟ್ ಇದು ರಿವರ್ಸ್ ತೊಗೊಂಡು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಅಂಥ ಲೋವರ್ ಲೋ ಅಂತ ಏನಿಲ್ಲ. ಓಕೆ, ವೀಕ್ಲಿ ನೋಡೋಣ. ಯಾವುದೊಂದು ಮೂವಿಂಗ್ ಎವರೇಜ್ ಸಪೋರ್ಟ್ ತೊಗೊತಾ ಇರುತ್ತೆ. ನೀವು ಯಾವುದೂ ಒಂದು ಮೂವಿಂಗ್ ಎವರೇಜ್ ಸಪೋರ್ಟ್ ತೊಗೊಳ್ಳೋದೇನೆ ಎಲ್ಲ ಮೂವಿಂಗ್ ಎವರೇಜ್ ಬ್ರೇಕ್ ಮಾಡ್ತಾ ಇದ್ದರೆ ನಾವು ಡೌನ್ ಟ್ರೆಂಡ್ ಅಂತ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಇವ್ರು ಬಂದ್ಬಿಟ್ಟು ವೀಕ್ಲಿ 200 ಮೂವಿಂಗ್ಗೆ ಸಪೋರ್ಟ್ ಕೊಟ್ಕೊಂಡು ನಿಂತ್ಕೊಂಡಿದೆ ಮಾರ್ಕೆಟ್, ಕೆಳಗಡೆ ಹೋಗ್ತಾ ಇಲ್ಲ. ಇದು ಕೂಡ ಯಾವುದೋ ಒಂದು ಮೂವಿಂಗ್ ಎವರೇಜ್ ಸಪೋರ್ಟ್ ಕೊಟ್ಕೊಂಡು ನಿಂತಿದ್ರೆ ಅದು ಕರೆಕ್ಷನ್ ಆಗ್ತಾ ಇದೆ ಅಂತ ಅರ್ಥ. ಎಲ್ಲ ಮೂವಿಂಗ್ ಎವರೇಜ್ನು ಬ್ರೇಕ್ಔಟ್ ಮಾಡ್ಕೊಂಡು ಒಂದು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಬಂದ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು ಒಂದು ಡೌನ್ ಟ್ರೆಂಡ್ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ, ಬ್ರೇಕ್ ಡೌನ್ ಹೋಗ್ತಾ ಇದೆ ಅಂತ. ಬುಡ್ಡಾಸ್ಬಿಟ್ ಅಂಗ್ರಿ ಇದೆಲ್ಲ ನೀವು ನೋಡಿರಲ್ಲ ಅನ್ಕೊತೀನಿ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅನ್ಕೊತೀನಿ. ಹಂಗೇನಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಮುಂಚೆ ನೋಡಿದ್ರಾ ನೀವು ಈ ಥರ ಒಂದು ವರ್ಲ್ಡ್ ಚಾರ್ಟನ್ನು ನೋಡಿದ್ರಾ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಬಗ್ಗೆ ಏನಾನ ಒಂದು ವರ್ಲ್ಡ್ ಮಾರ್ಕೆಟ್ ಬಗ್ಗೆನೂ ಕೂಡ ಏನೇನಿದ್ರೆ ಕ್ವಶನ್ಸು
ಕಮೆಂಟ್ ಕೂಡ ಮಾಡ್ಬೋದು. ನೋಡಿ ಇಲ್ಲೂ ಕೂಡ ನೋಡಿ ಮಾರ್ಕೆಟ್ ಆಲ್ಮೋಸ್ಟ್ ಮೇಲೇ ಹೋಗ್ತಾ ಇದ್ದೇನೆ ನೋಡಿ. 200 ಮೂವಿಂಗ್ ಮೇಲೆ ಏನು ಕೆಳಗಡೆ ಬಂದರೂ ಕೂಡ ವಾಪಸ್ ತೊಗೊಂಬಂದು 200 ಮೂವಿಂಗ್ ಮೇಲೆ ನಿಂತ್ಕೊಂಡು ಕರೆಕ್ಷನ್ ಮಾಡ್ತಾ ಇದೆ. ಇದ್ರ ಸಂಕೇತ ಏನಂದ್ರೆ ಸ್ನೇಹಿತರೆ, ಮಾರ್ಕೆಟ್ ಜಾಸ್ತಿ ಕೆಳಗಡೆ ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಅಷ್ಟೇ ಇದರ ಸಂಕೇತ, ಹೌದಲ್ವಾ. ಇನ್ ಕೇಸ್ ಕೆಳಗಡೆ ಹೋಗ್ಬೇಕಂದ್ರೆ ಇದೆಲ್ಲ ಬ್ರೇಕ್ ಡೌನ್ ಹಾಕೊಂಡು ಹೋಗುತ್ತೆ. ಇದು ಬುಡಾಸ್ಪೇಟ್ ಅಂಗ್ರಿ ಇದೊಂದು ಇಂಡೆಕ್ಸು ಪ್ರತಿಯೊಂದು ಹೇಳಿದ್ನಲ್ಲ ಅದೇ ಥರ ನಮ್ಮ ಒಂದು ನಿಫ್ಟಿ ಥರ ಇದೆಲ್ಲ, ನಿಫ್ಟಿ ಬ್ಯಾಂಕ್ ರಷ್ಯಾದು RTSI ಅಂತ ಹೇಳ್ಬಿಟ್ಟು ರಷ್ಯಾದ ಇದೊಂದು ಇನ್ನೊಂದು ಇಂಡೆಕ್ಸು ನೋಡಿ. ಈ ಇಂಡೆಕ್ಸ್ ಕೂಡ ಅಷ್ಟೇ ಲಾಂಗ್ ಟೈಮಲ್ಲಿ ನಿಂತಿದೆ, ಬಟ್ ಇದು ಬ್ರೇಕ್ಔಟ್ ಬಂದುಬಿಟ್ಟು ಮೇಲೇನ ಕೆಳಗಡೆನ ಅಂತ ನಿಂತ್ಕೊಂಡಿದೆ. ಬಟ್ ನನ್ನ ಅನಲೈಸ್ ಪ್ರಕಾರ ಮೇಲ್ಗಡೆ ಬ್ರೇಕ್ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನೋಡಿ. ಇದು ಬಂದ್ಬಿಟ್ಟು ಯಾಕಂದರೆ ವಾರ ಆಗ್ತಾ ಇತ್ತಲ್ಲ, ಹಂಗಾಗಿ ನೋಡಿ ಇದು ಡೈಲಿ ಒಂದು 200 ಮೂವಿಂಗ್ ಕೆಳಗಡೆ ವರ್ಕ್ ಮಾಡ್ತಾ ಇದೆ. ಇದು ಬಂದ್ಬಿಟ್ಟು ರಷ್ಯಾ ಚಾರ್ಟು, ಇದು ಬಂದು ಲಾಂಗ್ ಟೈಮ್ ಕರೆಕ್ಷನಲ್ಲಿ ಇದೆ ಸ್ನೇಹಿತರೆ. ಇದೊಂದು ಲಾಂಗ್ ಟೈಮ್ ಕರೆಕ್ಷನ್ ಜೂನಲ್ಲಿದೆ, ಓಕೆನಾ. ಇದು ಬ್ರೇಕ್ಔಟ್ ಮೇಲೆ ಆಗೋ ಚಾನ್ಸಸ್ ಇದು ಕೂಡ ಜಾಸ್ತಿ ಇದೆ. ನಮಗೆ ಏನು ನೋಡ್ತಾ ಇರೋದು ಸಿಂಪಲ್ ಸ್ನೇಹಿತಂದರೆ, ಕೆಳಗಡೆ ಬೀಳ್ತಾ ಇಲ್ವಲ್ಲ ಸಾಕು ಅಷ್ಟೇ, ನಮಗೆ ಅದು ಇಂಪಾರ್ಟೆಂಟ್. ಮೇಲೆ ಹೋಗ್ತಾ ಇಲ್ಲ ಮ್ಯಾಟ್ರಲ್ಲ, ಕೆಳಗಡೆ ಬೀಳಬಾರ್ದು ಅನ್ನೋದೇ ನಮ್ಮ ಒಂದು ವಿಷಯ, ಇವತ್ತಿನ ವಿಷಯ. ಕೆಳಗಡೆ ನಮ್ಮ ಮಾರ್ಕೆಟ್ ಬೀಳುತ್ತಾ ಅಂತ ನೋಡ್ತಾ ಇದ್ದೀವಿ. ಇದೆಲ್ಲ ಬೀಳ್ತಾ ಇಲ್ಲ ಅಂದರೆ ನಮ್ಮ ಮಾರ್ಕೆಟ್ ಕೆಳಗಡೆ ಬರೋಕ್ಕೆ ಚಾನ್ಸ್ ಇಲ್ಲ ಸ್ನೇಹಿತರೆ. ಸ್ವಿಟ್ಜರ್ಲ್ಯಾಂಡ್ ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಯಾಕಂದ್ರೆ ನಾನು ಇಡೀ ನಿಮಗೆ ಹೇಳಿದ್ದೀನಿ ವರ್ಲ್ಡ್ ಟೂರ್ ಮಾಡಿಸ್ತೀನಿ ಅಂತ. ಸ್ಟಾಕ್ ಮಾರ್ಕೆಟ್ ವರ್ಲ್ಡ್ ಟೂರ್ ಮಾಡ್ತಾ ಇರೋದು ನಾವು. ವರ್ಲ್ಡ್ ಟೂರ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಯಾರೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀರೋ ಅವರು ಕೂಡ ತುಂಬ ಯೂಸ್ಫುಲ್ ಆಗಿರೋದು. ಈ ಚಾರ್ಟ್ಗಳನ್ನೆಲ್ಲ ನೀವು ಸೇವ್ ಮಾಡಿ ನೋಡ್ಬೋದು. ಇದು investing.com ಅಂತ ಹೇಳ್ಬಿಟ್ಟು ಇಲ್ಲೋಗ್ಬಿಟ್ಟು ಯಾವುದೇ ಒಂದು ನೀವು ಟೆಕ್ನಿಕಲ್ ಅನಾಲಿಸಿಸ್ ಕಲಿತ್ರೆ ವರ್ಲ್ಡಲ್ಲಿರೋ ಯಾವ ಚಾರ್ಟ್ ಬೇಕಾದ್ರೂ ನೋಡ್ಬೋದು ಸ್ನೇಹಿತರೆ. ಗೋಲ್ಡು, ಸಿಲ್ವರು, ಡಾಲರು, ಕ್ರೂಡ್ ಆಯಿಲು, ಯಾವ ಕಂಟ್ರಿದು ಎಲ್ಲ ಕೂಡ ಆ ಕಂಟ್ರಿ ಕಥೆನೇ ನೀವು ತಿಳ್ಕೊಬೋದು ಚಾರ್ಟ್ ನೋಡೋ ಮುಖಾಂತರ. ನೋಡಿ ಇಲ್ಲಿನೂ ಕೂಡ ಅಷ್ಟೇ 200 ಮೂವಿಂಗ್ ಮೇಲೆ ತೊಗೊಂಬಂದು ನಿಲ್ಲಿಸ್ತಾ ಇದೆ, ಕೆಳಗಡೆ ಹೋಗ್ತಾ ಇಲ್ಲ ಮಾರ್ಕೆಟ್. ಸ್ವಿಟ್ಜರ್ಲ್ಯಾಂಡ್ ನೆಕ್ಸ್ಟ್ ಹೋಗೋಣ ನಾವು. ಕ್ಯಾಟರ್ಪಿಲ್ಲರ್ ಅಂತ ಇದು ಯಾವುದು ಕಂಟ್ರಿದಲ್ಲ, ಇದು US ಒಂದು ಸ್ಟಾಕ್. US ಎಂಥ ಸ್ಟಾಕ್ ಇದು ಅಂತಂದರೆ, ನಮ್ಮ ಒಂದು ಇಲ್ಲಿ ಬಂದ್ಬಿಟ್ಟು LNT ಥರ, ಇಲ್ಲಿ ನಮ್ಮದು LNT ಇದೆಯಲ್ವ ಆ ಥರ ಇದೊಂದು ಇನ್ಫ್ರಾಸ್ಟ್ರಕ್ಚರಲ್ಲಿರೋಂಥ ಓಲ್ಡೆಸ್ಟ್ ಕಂಪನಿ, ಒಂದು ದೊಡ್ಡ ಕಂಪನಿ ನೋಡಿ. ಇದು ಕೂಡ ಒಂದು ಲಾಂಗ್ ಟೈಮಲ್ಲಿ ಮೇಲೇ ಹೋಗ್ತಾ ಇದೆ. ಇದೆಲ್ಲ ಏನಂದರೆ ಇವೆಲ್ಲ ನಮಗೆ ವರ್ಲ್ಡ್ ಒಂದು ಸ್ಟಾಕ್ ಮಾರ್ಕೆಟ್ ಸಿಗ್ನಲ್ಗಳು ಕೊಡುತ್ತೆ, ಒಂದು ನಮಗೆ ತೋರಿಸುತ್ತೆ ಓ ಟ್ರೆಂಡ್ ಹೆಂಗಿದೆ ಅಂತ ನಾವು ತಿಳ್ಕೊಬೋದು. ಇದೊಂದು ಕಂಪನಿ. ಆಮೇಲೆ ನೋಡೋಣ ಆ್ಯಪಲ್ ನೋಡೋಣ, ಓಕೆನಾ, ಎಲ್ಲರ ಫೇವ್ರೇಟು ಆ್ಯಪಲ್ ನೋಡೋಣ. ಆ್ಯಪಲ್ ಸ್ಟಾಕಿಂಗ್ ಏನಾಗ್ತಾಯಿದೆ, ಆ್ಯಪಲಲ್ಲಿ ಏನಾಗ್ತಾಯಿದೆ. US ಸ್ವಲ್ಪ ಸುಮಾರು ಜನ ಹೇಳ್ತಿರ್ತಿಲ್ಲ ಮಾರ್ಕೆಟೆಲ್ಲ ಬೀಳ್ತದೆ ನೋಡಿ. ಲಾಂಗ್ ಟೈಮಲ್ಲಿ ಹೆಂಗಿದೆ ಚಾರ್ಟು, ಹೆಂಗಿದೆ ಸರ್ ಈ ಥರ ಚಾರ್ಟ್ ಎಲ್ಲಿದೆ ಸರ್, ಎಲ್ಲಿ ಸಿಕ್ಕುತ್ತೆ ಸರ್ ನೋಡಿ ಹೆಂಗಿದೆ ಚಾರ್ಟು. ಲಾಂಗ್ ಟೈಮ್ ಚಾರ್ಟ್ ಐತಿದು. ಡೈಲಿಲಿ ನೋಡೋಣ, ಡೈಲಿಲಿ ಏನಾಗ್ತದೆ ಅಂದರೆ ಬೀಳ್ತಾ ಇಲ್ಲ ಸರ್ ನೋಡಿ. ಇದನ್ನು ಕೂಡ 200 ಮೂವಿಂಗ್ ಆ್ಯಾವ್ರೇಜ್ ಮೇಲೆ ಬಂದ್ಬಿಟ್ಟು ನಿಲ್ಲಿಸ್ತಾ ಇದೆ ಚಾರ್ಟ್ನ. ಇದರ ಅರ್ಥ ಏನು, ಮೇಲ್ಗಡೆ ಬರ್ತಾ ಇದೆ, ಬೀಳ್ತಾ ಇಲ್ಲ, ಡೌನ್ ಟ್ರೆಂಡ್ ಇಲ್ಲ, ಓಕೆನಾ. ಇದರಲ್ಲೂ ಕೂಡ ಡೌನ್ ಟ್ರೆಂಡ್ ಏನು ಕಾಣಿಸ್ತಾ ಇಲ್ಲ. ತುಂಬ ಒಂದು ಡೌನ್ ಟ್ರೆಂಡ್ ಎಲ್ಲಿರುತ್ತೆ ಅಂತ ಹುಡ್ಕೋಣ, ಎಷ್ಟು ಸ್ಟಾಕಲ್ಲಿ ಡೌನ್ ಟ್ರೆಂಡ್ ಇರುತ್ತೆ ಅಂತ ಹುಡ್ಕೊಳ್ಳೋಣ ನಾವು ಇವತ್ತು. ಓಕೆ, ಮತ್ತೆ ಬರೋ ಟೆಸ್ಲಾ ನೋಡೋಣ. ಓಕೆ, ಟೆಸ್ಲಾ ಇದೆಲ್ಲ ಒಂದು ದೊಡ್ಡ ಸ್ಟಾಕ್ಸ್ಗಳು. ಇದು ಟ್ರೆಂಡ್ ನೋಡೋದು ನಮಗೂ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಎಷ್ಟೇ ಕೆಳಗೆ ಬಂದುಬಿಟ್ರು ಮತ್ತೆ ನೋಡಿ ಮಾರ್ಕೆಟು ಮೇಲೆ ತೊಗೊಂಡು ಹೋಗ್ತಾ ಇದೆ, ಕರೆಕ್ಟಾ. ಟೆಸ್ಲಾದಲ್ಲೂ ಕೂಡ ಇವರು ಇಡನ್ಬರ್ಗ್ ಅವರು ಮಾಡಿದರು ಶಾರ್ಟ್ಸು, ಬ್ಯಾಡ್ ನ್ಯೂಸು ರಿಪೋರ್ಟ್ ಏನೇನೋ ಮಾಡಿದರು ಸ್ನೇಹಿತರೆ. ಸ್ಟಾಕ್ ಮಾತ್ರ ಮೇಲೇ ಹೋಗ್ತಾ ಇದೆ ಗೊತ್ತಿಲ್ಲ ಏನಂತ. ನೆಕ್ಸ್ಟ್ ಗೂಗಲ್ ಗೂಗಲ್ ಹೆಂಗೆ ಮರೆಯೋಕ್ಕಾಗುತ್ತೆ, ಗೂಗಲ್ ಇಲ್ಲದೆ ನಮ್ಮ ಲೈಫೇ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗ. ಗೂಗಲ್ ಏನಾಗ್ತಾಯಿದೆ ನೋಡಿ, ಗೂಗಲ್ಲು ಕೂಡ ಸ್ವಲ್ಪ ಮತ್ತೆ ಮೇಲೆ ಬಂದು ಡೌನ್ ಬರ್ತಾ ಇದ್ದಾನೆ. ಬಟ್ ಯಾವುದೊಂದು ಮೂವಿ ನೋಡಿ, ಇಲ್ಲಿ ವೀಕ್ಲಿ ಮೂವಿಂಗ್ ಅವರಿಗೆ ಸಪೋರ್ಟ್ ತಗೊತಾನೆ. ಈ ಯಾವುದೆಲ್ಲ ವೀಕ್ಲಿಗೆ ಒಂದು ಸಪೋರ್ಟ್ ತೊಗೊತಾ ಇದೆಯಲ್ಲ ಸ್ನೇಹಿತರೆ, ಅದಕ್ಕೆ ಚಾನ್ಸಸ್ ಇರುತ್ತೆ ನಿಮಗೆ 2-3 ವರ್ಷ ಅದ್ರ ಕತೆ ಮುಗೀತು ಅಂತ ಅರ್ಥ. ಸ್ಟಾಕ್ ಮೇಲೆ ಕೆಳಗೆ ಆಗುತ್ತಿರುತ್ತೆ, ಬಟ್ ಕೆಳಗಡೆ ಏನು ಹೋಗಲ್ಲ, ಬಟ್ ಮೇಲೆ ಕೆಳಗೆ ಒಂದು ಕಡೆ ನಿಂತಿರುತ್ತೆ. ಯಾವುದೆಲ್ಲ ಈ ಮೂವಿಂಗ್ ಅವರೇಜ್ ವೀಕ್ಲಿ ತೊಗೊತಾ ಇದೆಯಲ್ಲ ಸಪೋರ್ಟು, ಅದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ತುಂಬ ದೊಡ್ಡ ಸೀಕ್ರೆಟ್ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ. ಯಾರು ಫುಲ್ ವೀಡಿಯೋ ನೋಡಿರ್ತಾರೆ ಅವ್ರಿಗೆ ಸೀಕ್ರೆಟ್ ಗೊತ್ತಾಗಿರುತ್ತೆ. ಸ್ವಲ್ಪ ಇಂಟ್ ಕೊಡ್ತಾ ಇದ್ದೀನಿ ನಿಮಗೆ. ಯಾಕೆ ನಾನು ಪರ್ಫೆಕ್ಟಾಗಿ ಇಲ್ಲ ಮೇಲೇ ಹೋಗುತ್ತೆ ನಮ್ಮ ನಿಫ್ಟಿ, ಮೇಲೇ ಮಾರ್ಕೆಟ್ ಯಾಕೆ ಹೋಗ್ತೀನಿ ಅಂತ ಇವತ್ತು ನಿಮ್ಗೆ ಕೆಲವೊಬ್ಬರು ಇಂಟ್ ಸಿಗುತ್ತೆ. ಓಕೆ, ಗೂಗಲ್ ನೋಡಿದ್ವಿ, ಇದೊಂದು ಸ್ಮಾಲ್ ಕ್ಯಾಪ್ ಅಂತ US 2000 ಸ್ಟಾಕ್ಸ್ ಇರುವಂಥ ಒಂದು ಇಂಡೆಕ್ಸು ನೋಡಿ. ಇದು ಕೂಡ ಅಷ್ಟೇ, ಇಲ್ಲಿ ನೋಡಿರ್ಬೋದು ನೀವು. ಇದು ಕೂಡ ಒಂದು ಡಬ್ಲ್ಯೂನ ಮಾಡಿ 200 ಮೂವಿಂಗ್ ಆ್ಯಾವ್ರೇಜ್ ಮೇಲೇ ಒಂದು ಟ್ರೇಡ್ ಆಗ್ತಾಯಿದೆ. ಡೌನ್ ಟ್ರೆಂಡ್ ನಮ್ಗೆ ಹುಡ್ಕಕ್ಕೆ ಸಿಗ್ತಾಯಿಲ್ಲ. ಡೌನ್ ಟ್ರೆಂಡ್ ಮೀನ್ಸ್ ಏನಿಲ್ಲ ಸ್ನೇಹಿತರೆ, ನಮಗೆ ಈ ಒಂದು ಲೋವರ್ ನೋಡಿ, ಲೋವರ್ ಲೋ ಈ ಥರ ಮಾಡಿ ಹೋಗ್ತಾ ಇರಬೇಕು. ಇದನ್ನು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಆ ಥರ ಏನಾಗ್ತಾ ಇದ್ದರೆ ನಾವು ಭಯ ಬೀಳಬೇಕಾಗತ್ತೆ, ನಾವು ಮಾರ್ಕೆಟಿಂದ ಎಕ್ಸಿಟ್ ಆಗಬೇಕಾಗತ್ತೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಅದು ಡೌನ್ ಟ್ರೆಂಡ್ ಅಂದರೆ ಎಲ್ಲ ಥರ ಲಾಂಗ್ ಟೈಮ್, ಶಾರ್ಟ್ ಟೈಮ್ ಎಲ್ಲದರಲ್ಲೂ ಡೌನ್ ಟ್ರೆಂಡ್ ಹೋಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ನಾವು ಮಾರ್ಕೆಟಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಅಲ್ಲವರೆಗೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಚಿಕ್ಕ ಪುಟ್ಟ ಬಿದ್ದಿದ್ದಕ್ಕೆಲ್ಲ ಅಯ್ಯೋ ಏನಾಯ್ತು ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಓಕೆ, ಡೌಸನ್ನು ನೋಡೋಣ. ಇದು ಕೂಡ US ಇದೇನೆ.
ಓಕೆನಾ. ನೀವು ಅನ್ಕೊಂಡು ಡವ್ ಅಲ್ಲ, ಡವ್ ಝೂನ್ ಅಂತ ಇಂಡೆಕ್ಸಸ್ ಇಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ. ನೋಡಿ ಇಲ್ಲಿ ನಮ್ಮೊಂದು ಇದ್ರ ಮೂವಿಂಗ್ ಆ್ಯಾವ್ರೇಜ್ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ. ಇದು ಕೂಡ ಒಂದು ನಮ್ಮ 200 ಮೂವಿಂಗ್ ಆ್ಯಾವ್ರೇಜ್ ಮೇಲ್ಗಡೆನೇ ಟ್ರೇಡ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಸ್ಟಾಕ್ 200 ಮೂವಿಂಗ್ ಆ್ಯಾವ್ರೇಜ್ ಮೇಲೆಗೆ ಆಗ್ತಾ ಇದೆ ಅಂದರೆ ಇಟ್ ಮೀನ್ಸ್ ಓಕೆ, ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ. ಕೆಳಗಡೆ ಎಲ್ಲ ಬ್ರೇಕ್ ಡೌನ್ ಆಗ್ತಾ ಇದೆಯಾ ಅಂತ ಅಬ್ಸರ್ವ್ ಮಾಡಬೇಕಷ್ಟೇ ನಮ್ಮ ಕೆಲಸ ಇದರಲ್ಲಿ. ನೆಕ್ಸ್ಟ್ ನ್ಯಾಸ್ಡ್ಯಾಕ್ ಇದು ಬಂದು US ಇಂಡೆಕ್ಸ್, ಇದು ಕೂಡ US ಇಂಡೆಕ್ಸೇ. ನ್ಯಾಸ್ಡ್ಯಾಗಲ್ಲಿ ತುಂಬ ವೀಕ್ನೆಸ್ ಇದೆ ಇದರಲ್ಲಿ. ಓಕೆನಾ, ಬೀಳೋ ಮಾರ್ಕೆಟು USA ನಾನು ಆಲ್ರೆಡಿ ಕಳೆದ ವಿಡಿಯೋದೆಲ್ಲ ಹೇಳಿದ್ದೀನಿ. USA ಮಾರ್ಕೆಟ್ ಡೌನ್ ಟ್ರೆಂಡ್ಗೆ ಹೋಗೋ ಚಾನ್ಸಸ್ ಇದೆ ಇಂಡಿವಿಜುವಲಿ. ಸುಮಾರು ಸಾರಿ ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ. ಈ ಸಾರಿ ಇಂಡಿವಿಜುವಲಿ ಅದು ಡೌನ್ ಬರೋ ಚಾನ್ಸಸ್ ಇದೆ. ಇಮಿಡಿಯೇಟ್ ಅಲ್ಲ, ನಿಧಾನ ನಿಮಗೆ ಆಗೋ ಚಾನ್ಸಸ್ ಇದೆ. ನೋಡಿ, ಇದನ್ನು ಕೂಡ ಒಂದು 200 ಮೂವಿಂಗ್ ಮೇಲೆ ತಗೊಂಬಂದು ನಿಲ್ಲಿಸ್ತಾ ಇದೆ. ಇಟ್ ಮೀನ್ಸ್ ಏನು, ಮಾರ್ಕೆಟ್ ಎಲ್ಲ ಮೇಲೇ ಇದೆ. ಅಂದರೆ ತುಂಬ ಹೈ ಹೋಗ್ತಾ ಇಲ್ಲ, ತುಂಬ ಲೋ ಹೋಗ್ತಾ. ಅಟ್ಲೀಸ್ಟ್ ನಮಗೊಂದು ಏನು ಕನ್ಫರ್ಮ್ ಆಗಬೇಕಂದ್ರೆ ಸ್ನೇಹಿತರೆ, ನಮ್ಮ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಆಗುತ್ತಾ ಅನ್ನೋದು ಮಾತ್ರ ನಾವು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಈ ವರ್ಲ್ಡ್ ಸ್ಟಾಕ್ ಎಲ್ಲ ನೋಡಿದ ಮೇಲೆ ಯಾವುದು ಅಂತ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾಯಿಲ್ಲ. ಈ ವರ್ಲ್ಡ್ ಸ್ಟಾಕ್ಗಳೆಲ್ಲ ಯಾವುದು ಬ್ರೇಕ್ ಡೌನ್ ಕೆಳಗಡೆ ಆಗ್ತಾಯಿಲ್ಲ, ಇಟ್ ಮೀನ್ಸ್ ನಮ್ಮದು ಆಗಲ್ಲ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋ ನೀವು ಚಾರ್ಟ್ಗಳು ನೋಡಬೇಕಂದ್ರೆ ಅದು ಬೋಸ್ಪಾ ಅಂತ ಹೇಳಿದ್ರೆ ಇಸ್ರೇಲ್ದು, ಜಪಾನ್ದು, USA ಇವೆಲ್ಲ, ಥೈಲ್ಯಾಂಡು ಇವೆಲ್ಲ, ಮತ್ತು ತೈವಾನು, ಈ ಥರ ಎಲ್ಲ ಒಂದು ಚಾರ್ಟ್ಸ್ಗಳಿದೆಯಲ್ಲ, ಆ ಎಲ್ಲ ಚಾರ್ಟ್ಸ್ಗಳು ನಮಗೆ ನೋಡಬೇಕು ನಾವು. ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಆಗಿರುತ್ತೆ. ಕೆಲವೊಂದು ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಏನಂತಂದರೆ ಕೆಲವೊಂದು ಅಷ್ಟೊಂದು ಟ್ರೇಡಿಂಗ್ ಎಲ್ಲ ಆಗ್ತಾ ಇರಲ್ಲ, ವ್ಯಾಲ್ಯೂಮ್ ಇರಲ್ಲ. ಇನ್ನು ನೀವು ನೋಡಬೇಕಿದ್ರಲ್ಲಿ ಅಂದರೆ ಒಂದು ಮಿಸ್ ಮಾಡಿದ್ದೀನಿ ಅನ್ಕೊತೀನಿ ನಾನು. ಯಾವುದು ಮಿಸ್ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ. ಓಕೆ, ಕರಾಚಿ ಇಲ್ಲಿ ನೋಡ್ಬೋದು ನೀವು. ಕರಾಚಿ ಆಲ್ ಶೇರ್ ಪಾಕಿಸ್ತಾನಿ ಅಂತ ಬರೆದಿದೆ ಇಲ್ಲಿ ಕರ್ಸರ್ ಪಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಸ್ಟಾಕ್ ಬಂದ್ಬಿಟ್ಟು ನೋಡಿ, ಇದು ಕೂಡ ಅಷ್ಟೇ ನಿಮಗೆ ನೋಡಿ, ಇಲ್ಲಿ ಡೌನ್ ಬಂದ್ಬಿಟ್ಟು ಮತ್ತೆ ಅಪ್ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಅದೇ ಥರ ನೋಡಿ, ಇವಾಗ ಲಾಂಗ್ ಟೈಮ್ ಚಾರ್ಟ್ ನೋಡೋಣ. ನೋಡಿ, ಇಲ್ಲಿ ನೀವು ನೋಡ್ಬೋದು ಇಂಡೆಕ್ಸ್ ನೋಡಿ, ಇಲ್ಲಿ ಕೂಡ ಅಷ್ಟೇ ನಿಮಗೆ ಕೆಳಗಡೆ ಬಂದಿಲ್ಲ. ಇನ್ ಕೇಸ್ ಏನಾನ ಡೌನ್ ಟ್ರೆಂಡ್ ಬರಬೇಕಂದ್ರೆ ಈ ಒಂದು ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್, ಲಾಂಗ್ ಟೈಮ್ ಒಂದು ಟ್ರೆಂಡಲ್ಲಿ ಡೌನ್ ಟ್ರೆಂಡ್ ಬರಬೇಕಾಗುತ್ತೆ. ಈ ಥರ ಬಂದಾಗ ಕಂಪ್ಲೀಟಾಗಿ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ನಾವು ಕನ್ಫರ್ಮೇಷನ್ ಆಗುತ್ತೆ. ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇದೆ. 300 ರೂಪಾಯಿ ಗೋಧಿ ಹಿಟ್ಟಾಗಿದೆ, 400 ರೂಪಾಯಿ ಒಂದು ದಿನ ಬಳಕೆ ವಸ್ತುಗಳೆಲ್ಲ 400 ರೂಪಾಯಿ 300 ರೂಪಾಯಿ ಆಗಿದೆ. ಅಂತಲ್ಲೇ ಕೂಡ ಬ್ರೇಕ್ ಡೌನ್ ಆಗಿಲ್ಲ. ಇದರ ಅರ್ಥ ನಮ್ಮದು ಬ್ರೇಕ್ ಡೌನ್ ಆಗಲ್ಲ ಅಂತ ಅರ್ಥ ಸ್ನೇಹಿತರೆ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇರೋ ಒಂದು ಪಾಕಿಸ್ತಾನ ಚಾರ್ಟಲ್ಲಿ ಒಂದು ಇಂಡೆಕ್ಸಲ್ಲೇ ಕಾಣಿಸ್ತಾ ಇಲ್ಲ ಬ್ರೇಕ್ ಡೌನ್. ಅಂದರೆ ನಮ್ಮದ್ರಲ್ಲಿ ಇಲ್ಲ ಅಂತ ಸದ್ಯದ ಮಟ್ಟಿಗೆ ನಾವು ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ನಮ್ಮಿಂದ ಒಂದು ಸ್ಟಾಕ್ ರೆಕಮೆಂಡೇಷನ್ ಬೇಕಾಗಿದ್ದರೆ ಕೆಳಗಡೆ ಕೊಟ್ಟರು ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಒಂದು ನಮ್ಮ ಸ್ಟಾಕ್ ರೆಕಮೆಂಡ್ ಸರ್ವಿಸ್ ಕೂಡ ಇದೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.